ಕಳಂಕಿತ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ ಸದ್ಯಕ್ಕಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಇವತ್ತು ವೈದ್ಯಕೀಯ ಪರೀಕ್ಷೆಗೆ ಅವರನ್ನ ಒಳಪಡಿಸಲಾಗುತ್ತೆ. ಎಷ್ಟೊತ್ತಿಗೆ ಮತ್ತು ವೈದ್ಯಕೀಯ ಪರೀಕ್ಷೆಯಲ್ಲಿ ವೈದ್ಯಾಧಿಕಾರಿಗಳು ಯಾವ್ಯಾವ ಮಾಹಿತಿಗಳನ್ನು ಅರಿಯೋ ಪ್ರಯತ್ನ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಇಂದು ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೂ ಮುಂಚೆ ವೈದ್ಯಕೀಯ ಪರೀಕ್ಷೆಗೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಒಳಪಡಿಸ್ತಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಪ್ರಜ್ವಲ್ಗೆ ಬಿಪಿ, ಶುಗರ್, ಪಲ್ಸ್, ಹಾರ್ಟ್ ರೇಟು, ಯೂರಿನ್ನು, ಬ್ಲಡ್ ಸ್ಯಾಂಪಲ್ಗಳನ್ನೆಲ್ಲ ಟೆಸ್ಟ್ ಮಾಡ್ತಾರೆ. ಈಸಿ ಫಿಸಿಕಲಿ ಫಿಟ್, ಮೆಂಟಲಿ ಫಿಟ್ ಅನ್ನುವಂತಹ ಒಂದು ಸರ್ಟಿಫಿಕೇಶನ್ ಕೂಡ ವೈದ್ಯಾಧಿಕಾರಿಗಳಿಂದ ಪೊಲೀಸ್ ಅಧಿಕಾರಿಗಳು ಪಡ್ಕೊಳ್ತಾರೆ. ಕಾರಣ 24 ಗಂಟೆಗಳ ಒಳಗೆ ಒಬ್ಬ ಆರೋಪಿಯನ್ನ ಅಂದ್ರೆ ರೇಪ್ ಅಕ್ಯೂಸ್ಡನ್ನ ಮೆಡಿಕಲ್ ಮಾಡಿಸೋದು ರೂಲ್ಸ್ ಇರುತ್ತೆ, ಅಂದ್ರೆ ಒಂದು ಪ್ರೋಟೋಕಾಲ್ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಾರುತಿ. ಈಗ ಎಷ್ಟೊತ್ತಿಗೆ ಮೆಡಿಕಲ್ ಮಾಡ್ತಾರೆ, ಜೊತೆಗೆ ಏನೆಲ್ಲ ಸಿದ್ಧತೆಗಳನ್ನ ವೈದ್ಯಾಧಿಕಾರಿಗಳು ಮಾಡಿದ್ದಾರೆ ಅಂತ? ಖಂಡಿತ ಮಮತಾ, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ನಾವು ಬೋರಿಂಗ್ ಆಸ್ಪತ್ರೆ ಹೊರಭಾಗದಲ್ಲಿ ನೋಡ್ಬೋದು. ಈಗ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿರುವಂಥದ್ದು. ಯಾಕಂದರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಬಿಗಿ ಬಂದೋಬಸ್ತ್ನ ಮಾಡುವಂಥ ಕೆಲಸ ಮಾಡ್ಕೊಂಡಿದ್ದಾರೆ. ಗೇಟಿನ ಹೊರಭಾಗ ಅಂದರೆ ಬೋರಿಂಗ್ ಆಸ್ಪತ್ರೆ ಏನು ಎಂಟ್ರಿ ಗೇಟ್ ಇದೆ, ಆ ಎಂಟ್ರಿ ಗೇಟನ್ನು ಕ್ಲೋಸ್ ಮಾಡಿ ಅಲ್ಲಿನ ಸೆಕ್ಯೂರಿಟಿಗಳಿಗೆ ಹೇಳಿರುವಂಥದ್ದು. ರೋಗಿಗಳನ್ನು ಹೊರತುಪಡಿಸಿ ರೋಗಿಗಳ ಸಂಬಂಧಿಕರು ಉಳಿದಂತೆ ಬೇರೆ ಯಾರನ್ನೂ ಒಳಗೆ ಬಿಡಬಾರ್ದು ಅಂತ ಸಹ ಒಂದು ನಿರ್ದೇಶನ ಕೊಟ್ಟಿರುವಂಥದ್ದು. ಹಾಗಾಗಿ ಗೇಟ್ ಕ್ಲೋಸ್ ಆಗಿರೋದು. ಮತ್ತೊಂದು ಭಾಗದ ದೃಶ್ಯಗಳನ್ನು ನೋಡ್ಬೋದು. ಏನು ತುರ್ತು ನಿಗಾ ಘಟಕ ಏನಿದೆ, ತುರ್ತು ನಿಗಾ ಘಟಕದಲ್ಲಿ ಶಂಕಿತ ಏನು ಆರೋಪಿ ಇದ್ದಾರೆ, ಆರೋಪಿಗೆ ಇವತ್ತು ವೈದ್ಯಕೀಯ ತಪಾಸಣೆ ಮಾಡ್ತಾ ಇರುವಂಥದ್ದು. ಪೊಲೀಸರು ಎಲ್ಲ ರೀತಿಯ ಸಕಲ ಬಂದೋಬಸ್ತ್ನ ಮಾಡಿಕೊಂಡು ಈಗ ಏನು ತುರ್ತು ನಿಗಾ ಘಟಕವನ್ನು ಸಹ ಕ್ಲೋಸ್ ಮಾಡಿರುವಂಥದ್ದು, ಅಂದರೆ ಗೇಟ್ನ ಕ್ಲೋಸ್ ಮಾಡಿರೋದು. ಯಾರು ಚಿಕಿತ್ಸೆಗೆ ಬರ್ತಾರೆ ಅವ್ರನ್ನ ಮಾತ್ರ ಒಳಗಡೆ ಬಿಡುವಂಥ ಕೆಲಸ ಮಾಡ್ತಾರೆ. ಮತ್ತೊಂದು ಮುಖ್ಯವಾಗಿ ಇವತ್ತು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ನಾರ್ಮಲ್ ಚೆಕಪ್ ಇರುತ್ತೆ, ಅಂದರೆ ಪ್ರಾಥಮಿಕ ಆರೋಗ್ಯ ತಪಾಸಣೆ ನಡೆಸ್ತಾರೆ. ಇಲ್ಲಿನ ವೈದ್ಯಾಧಿಕಾರಿಗಳ ತಂಡ ಅದಕ್ಕೆ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂಥದ್ದು. ಯಾಕೆಂದರೆ ನಿನ್ನೆ ರಾತ್ರಿನೇ ಕರ್ಕೊಬರ್ತೀವಿ ಅಂತ SIT ಅಧಿಕಾರಿಗಳ ತಂಡ ವೈದ್ಯಾಧಿಕಾರಿಗಳೇ ತಿಳಿಸಿದ್ರು. ಆದರೆ ನಿನ್ನೆ ರಾತ್ರಿ ನೇರವಾಗಿ SIT ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ. ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡೋದು, ಅಂದರೆ ನ್ಯಾಯಾಧೀಶರ ಮುಂದೆ ಅವರನ್ನು ಕರೆದುಕೊಂಡು ಹೋಗೋದಕ್ಕಿಂತ ಮುಂಚೆ ಮೊದಲಿಗೆ ಇಲ್ಲಿ ಬೋರಿಂಗ್ ಆಸ್ಪತ್ರೆ ಕರೆತಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಯಾವ ರೀತಿ ಇದೆ ಅನ್ನೋದರ ತಪಾಸಣೆ ನಡೆಸ್ತಾರೆ. ದೈಹಿಕವಾಗಿ ಅಂದರೆ ಪಲ್ಸ್ ರೇಟ್ ಆಗಿರ್ಬೋದು, ಹಾರ್ಟ್ ಬೀಟ್ ಆಗಿರ್ಬೋದು, ಜೊತೆಗೆ ಅವರ ಬಾಡಿ ಟೆಂಪ್ರೇಚರ್ ಎಷ್ಟಿದೆ, ಇವರ ತಪಾಸಣೆಗಳು ಮಾಡೋದ್ರ ಜೊತೆಗೆ ಮುಖ್ಯವಾಗಿ ಯೂರಿನ್ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ಕೋತಾರೆ. ಅದ್ರ ಜೊತೆಗೆ ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಬೇರೆ ಏನಾದರೂ ಕಾಯಿಲೆಗಳು ಇದೆಯಾ ಅನ್ನೋದನ್ನು ಸಹ ಬ್ಲಡ್ ಅಥವಾ ಯೂರಿನ್ ಇನ್ಫೆಕ್ಷನ್ ಇದರ ಮೂಲಕ ತಿಳಿಯುವಂಥ ಕೆಲಸ ಮಾಡ್ತಾರೆ. ಇದ್ರ ಜೊತೆಗೆ ಇವರು ಫಿಸಿಕಲಿ ಮತ್ತು ಮೆಂಟಲಿ ಫಿಟ್ ಇದ್ದಾರೆ ಅನ್ನುವಂಥ ಒಂದು ಸರ್ಟಿಫಿಕೇಟ್ ಕೂಡ ಅಂತ ಕೊಡುವಂಥ ಕೆಲಸ ಕೂಡ ಮಾಡ್ತಾರೆ. ಇದು ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ತಂಡ ಮಾಡುವಂಥ ಕೆಲಸ. ಸದ್ಯಕ್ಕೆ ಅದರ ತಯಾರಿ ವೈದ್ಯಾಧಿಕಾರಿಗಳು ಮಾಡ್ಕೊಂಡಿದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗ್ಬಾರ್ದು ಅಂತ ಪೊಲೀಸರು ಸಹ ಎಲ್ಲ ರೀತಿಯ ಬಂದೋಬಸ್ತ್ ಮಾಡ್ಕೊಂಡಿರುವಂಥದ್ದು. ಮಮತಾ, ವೈದ್ಯಕೀಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬೇಕಾಗಿರೋ ಅಗತ್ಯ ಸಿದ್ಧತೆಗಳು ಜೊತೆಗೆ ಮುಂಜಾಗ್ರತಾ ಕ್ರಮ